ಧಾರವಾಡ ಜಿಲ್ಲೆಯ ಜಿಲ್ಲಾ ಪಂಚಾಯತ್ ಮಾವಿನ ಹಣ್ಣಿನ ಮೇಳ ಧಾರವಾಡ ಮಹಾನಗರದ ತೋಟಗಾರಿಕೆ ಇಲಾಖೆಯ ಸಹಾಯಕ ನಿರ್ದೇಶಕರು ಮತ್ತು ಅಧಿಕಾರಿಗಳು ರೈತರಿಗೆ ಬೆಳೆದ ಮಾವಿನ ಹಣ್ಣಿನ ಮೇಳವನ್ನು ಆಯೋಜಿಸಲಾಗಿದೆ. ವಿವಿಧ ತಳಿಗಳು ಈ ಮೇಳದಲ್ಲಿ ಸುತ್ತಮುತ್ತಲಿನ ಪ್ರದೇಶದಿಂದ ಆಗಮಿಸಿದ ರೈತರು ಬೆಳೆದ ಮಾವು ಬೆಳೆಗಾರರಿಗೆ ಅನುಕೂಲಕರವಾಗಿದೆ. ಈ ಮೇಳದಲ್ಲಿ ವಿವಿಧ ಬಗೆಯ ಸಿಹಿ ಮಾವಿನ ಹಣ್ಣುಗಳು ಸಿಗುತ್ತವೆ. ಕಲಘಟಗಿ ತಾಲೂಕಿನ ಸೂಳಿಕಟ್ಟಿ ಗ್ರಾಮದ ರೈತ ಹೋರಾಟಗಾರರಾದ ಪರಶುರಾಮ ಎತ್ತಿನಗುಡ್ಡ ಮಾತನಾಡಿ, ಸಾವಯವ ಕೃಷಿಯಿಂದ ಬೆಳೆದ ಮಾವಿನ ಹಣ್ಣುಗಳು ದೇಶ ವಿದೇಶಗಳಿಗೆ ರಫ್ತು ಮಾಡುತ್ತಿದ್ದಾವೆ, ಸಾಕಷ್ಟು ಲಾಭ ಗಳಿಸುತ್ತಿದ್ದೇನೆ ಎಂದು ತಿಳಿಸಿದರು. ನನ್ನ ಹೆಸರು ಪರಶುರಾಮ ಲಕ್ಷ್ಮಣ ಎತ್ತಿನಗುಡ್ಡ ಅಂತೇಳಿ, ಕಲಘಟಗಿ ತಾಲೂಕು ಸೂಳಿಕಟ್ಟಿ ಗ್ರಾಮದವರು. ನಾನು ಗೋ ಆಧಾರಿತ ಕೃಷಿಯಿಂದ ಪ್ಯೂರ್ ಆರ್ಗ್ಯಾನಿಕ್ ಅಂತ ಮಾವು ಬೆಳಿತೇನೆ. ನಾವು ವರ್ಷಕ್ಕೆ ಸುಮಾರು ನಂದು 2 ಎಕರೆ ತೋಟ ಗೋ ಆಧಾರಿತ ನೈಸರ್ಗಿಕ ತೋಟನೇ ಇದೆ. ಅಲ್ಲಿ ನಾನು ಸಾವಯವ ಪದ್ಧತಿಯಲ್ಲಿ ಮಾವು ಯಾವುದೇ ಕೆಮಿಕಲ್ ಬಳಸದೆ, ಯಾವುದೇ ಪೌಡರ್ ಬೆಳೆದೆ, ನ್ಯಾಚುರಲ್ ಆಗಿ ಬೆಳೆದೇ ಮಾರಾಟ ಮಾಡಿದ್ದೇನೆ. ಈಗಾಗಲೇ ನನ್ನ ಮಾವು ಮಹಾರಾಷ್ಟ್ರದ ಬಾಂಬೆ, ಪೂನಾ, ನಂತರ ಬೆಂಗಳೂರು, ನಂತರ ಕೊಯಿಮುತ್ತೂರಿಗೆ ಈಗಾಗಲೇ ಸುಮಾರು 500 ಕ್ವಿಂಟಲ್ ಕಳಿಸಿದ್ದೇನೆ ಸರ್. ಈಗ ಅಲ್ಲಿ ನನಗೆ ಒಳ್ಳೆ ರೇಟ್ ಸಿಕ್ಕಿದೆ. 1 kgಗೆ 175 200 ರೂಪಾಯಿ ಸಿಕ್ಕಿದೆ. ಈ ಒಂದು ಪ್ರದರ್ಶನದಲ್ಲಿ ನಾನು ಇವತ್ತು ಬಂದೇನೆ. ನನ್ನ ಮಾವಿನ ಇದಕ್ಕೆ ತುಂಬ ಬೇಡಿಕೆ ಇದೆ. ಇಲ್ಲಿ ಈಗ 400-350 ರೂಪಾಯಿ 1 ಡಜನ್ ಇಲ್ಲಿ ಕೊಡ್ತಾ ಇದ್ದೀನಿ ಸರ್. ಸರ್ ವರ್ಷಕ್ಕೆ ಎಷ್ಟು ಲಾಭ ಆಗಿರುತ್ತೆ ಸರ್? ವರ್ಷಕ್ಕೆ ನನ್ನ ತೋಟದಾಗ ಸುಮಾರು 1,50,000 ರೂಪಾಯಿ ಆಗ್ತದೆ ಸರ್. ಈ ಸಲ ಮಳೆ ಸ್ವಲ್ಪ ಕುಂಠಿತ ಮತ್ತು ಮಳೆ ಹೆಚ್ಚಿಗೆ ಆದ ಪರಿಣಾಮಗೆ ಇಳುವರಿ ಇಲ್ಲ ಸರ್. ಈ ಸಲ 50%ದಾಗ 25% ಮಳೆಗೆ ಹಾಳಾಗಿಬಿಟ್ಟಿದೆ ಸರ್. 25% ಅಷ್ಟೇ ಇದೆ ಸರ್ ನಮ್ಮದು. ಇದೀಗಾಗಲೇ ನಾವು ಸೇಲ್ ಮಾಡಿದ್ದೇವೆ ಸರ್. ಇನ್ನು ಸ್ವಲ್ಪ ಪರ್ಸೆಂಟ್ ಅಷ್ಟು ಹೋಗಿದೆ ಸರ್. ಈಗ ಸರ್ ಆಪೂಸ್ ಮಲ್ಬೋಬಾ ಅಂತೇಳಿ 2 ತಳಿ ಇದೆ ಸರ್ ನಮ್ಮ ಆಪೂಸ್, ಪ್ಯೂರ್ ಆಪೂಸ್ ಸರ್. ಆಪೂಸ್ 80 ಗಿಡ ಆಪೂಸ್ ಅದಾವೆ ಸರ್. ಒಂದು 10 ಗಿಡ ಮಲ್ಬೋಬಾ ಅದ ಸರ್. ದೊಡ್ಡ ಕಾಯಿ ಬರ್ತದೆ ಸರ್. ನಮ್ಮ ಹೆಸರು ಮಲ್ಲಿಕಾರ್ಜುನ ದೇವೇಂದ್ರಪ್ಪ ರೊಟ್ಟಿಗೋಳ ಅಂತ ಹೇಳ್ರಿ. ಇವರು ನಮ್ಮ ಸಣ್ಣವ್ರು ರೀ. ಇವ್ರದ್ದು ಅಲೆಕಾರ್ರಿ ನಮ್ಮದು ಅಂಗಡಿ ಜೋಗಿಲಪ್ಪ ರೀ. ನಾವು ಮಲ್ಲಿಕಾ ತಂದೇವ್ರಿ, ಕಲ್ಮಿ ತಂದೇವ್ರಿ, ಆಪೂಸ್, ಇದು ಮಲ್ಗೋಬಾ. ಇದು ನಮ್ಮ ಆಡ ಭಾಷೆದೊಳಗೆ ಸಣ್ಣೆಲ್ಲಿ ಅಂತ ಹೇಳ್ತಾರೆ ರೀ. ಸಣ್ಣೆಲ್ಲಿ ನಮಗಿಲ್ಲಿ ಜೋಗಿಲಾಪುರದ ರೀ. ಜೋಗಿಲಾಪುರದ ಒಳ್ಳೆ ತಳಿ. ಇದು ಮೂಲತಃ ರತ್ನಗಿರಿಯಿಂದ ಬಂದಂಥ ಆಪೂಸ್ ಗಿಡ ರೀ. ನಮ್ಮ ಜೋಗಿಲಾಪುರಕ್ಕೆ ಧಾರವಾಡ ಇದಕ್ಕೆ ಫಸ್ಟ್ ಬಂದಿರೋದು ಜೋಗಿಲಾಪುರಕ್ಕೆ ರೀ. ಜೋಗಿಲಾಪುರ ನಮ್ಮ ಗೌಡ್ರು ತೊಗೊಂಡು ಬಂದಿದ್ರಿ ಗಿಡಗಳನ್ನ. ಅಲ್ಲಿಂದ ಎಲ್ಲ ಕಡೆನೂ ಹಬ್ ಸರ್. ಇಲ್ಲಿ ನಮ್ಮ ತ್ಯಾರಗಾಂವ್ ಅಂತ ಬರ್ತೈತೆ ರೀ, ಆಳಾವರ ಕಡೆ. ಆ ತ್ಯಾರಗಾಂವ್ದಾಗ ಇದನ್ನು ಕಸಿ ಕಟ್ಟಿ ಅಲ್ಲಿಂದ ಜಾಸ್ತಿ ಮಾರಾಟ ನಮ್ಮ ಇಡೀ ಧಾರವಾಡ ಜಿಲ್ಲೆಗೆ ಒಂದು ಹಬ್ಬು ಅಂತ ಇದು ಆಯ್ತು ಸರ್. ಮೂಲತಃ ಇದು ರತ್ನಗಿರಿಯಿಂದ ತಂದಂಥ ತಳಿ ಸರ್. ಎಷ್ಟು ಎಕರೆ ಮಾಡಿದ್ವಿ ಸರಿ? ಇಲ್ಲಿ 1.5 ಎಕರೆ ಇವ್ರದ್ದಿದೆ ಸರ್ ಸದ್ಯಕ್ಕಿರೋದು. ಅಲ್ಲಿ ನಮ್ಮ ಜೋಗಿಲಾಪುರದಲ್ಲಿ ಸುಮಾರು ಆಲ್ಮೋಸ್ಟ್ ಆಲ್ 70% ಮಾವಿನ ತೋಟನ ಸರ್. ಆ ಇಡೀ ಒಂದು ಎಷ್ಟು ನಮ್ಮ ಜೋಗಿಲಾಪುರ ಪ್ರದೇಶ ಇದೆ, ಆ 70% ಮಾವಿನ ತೋಟನೇ ಇದೆ ಸರ್. ಇಲ್ಲ ಜೋಗಿಲಾಪುರ, ಯರಿಕೊಪ್ಪ, ನುಗ್ಗಿಕೇರಿ,
ಆಮೇಲೆ ಇಟಿಗಟ್ಟಿ ಇವೆಲ್ಲ ಜಾಸ್ತಿ ಮಾವಿನ ತೋಟನ ಬೆಳೆದ. ಇಳುವರಿ ಹೆಂಗೈತೆ ಸರ್? ಇಳುವರಿ ಈ ವರ್ಷ ಸ್ವಲ್ಪ ಕಡಿಮೆ ಇದೆ ಸರ್. ಈ ಮುಕ್ಕಟ್ಟ ಮಳೆ ಆಯಿತು, ಹೂವು ಆಗೋ ಟೈಮ್ ಮಳೆ ಆಯಿತು. ಹೀಗಾಗಿ ಅದು ನಾವು ಏನು ಔಷಧಿ ಸಿಂಪಡಿಸಿದ್ರು ಸಹ ಅದು ಕಂಟ್ರೋಲ್ ಆಗಲಿಲ್ಲ ಸರ್. ಹೂವೆಲ್ಲ ಉದುರಿತು. ಮತ್ತು ಮೊದಲು ಒಂದು ಸರಿ ಕಾಯಿ ಆಯಿತು, ಮತ್ತೆ ಹಿಂದ್ಗಡೆ ಹೂ ಬಿಟ್ಟು ಮತ್ತೆ ಕಾಯಿ ಆಯಿತು ಸರ್. ಸ್ವಲ್ಪ ಹಿಂದೆ ಮುಂದೆ ಆಯ್ತು ಸರ್. ರೇಟ್ ಹೇಗಿದೆ ಸರ್ ರೇಟ್ ನಾವು ಇನ್ನು ಬೆಳೆದಂಥ ರೇಟು ಅಷ್ಟೊಂದು ರೇಟು ಸಿಗ್ತಾ ಇಲ್ಲ ಸರ್. ಈಗ ನಮಗೆ ಇದಕ್ಕೆ 800-900 ರೂಪಾಯಿ ನಮ್ಗೆ ಡಜನ್ ಸಿಗಬೇಕು. ಈ ಹಣ್ಣಿಗೆ ನಮ್ಗೆ 500 ರೂಪಾಯಿ ಸಿಗ್ಬೇಕು ಸರ್. ಒಂದು ಖರ್ಚು ವೆಚ್ಚ ನೋಡಿಕೊಂಡ್ರೆ 500 ರೂಪಾಯಿ ಸಿಗಬೇಕು. ಇಲ್ಲಿ 200-250 ಕೊಡಲಿ ಅಂತ ಕೇಳ್ತಾರೆ ಸರ್. ಹಿಂಗೆ ಇಲ್ಲಿ ಅದು ಕೇಳೋಪ್ಪ, ಅದು ಕೇಳಿ ಅದಕ್ಕೇನು ಬೇಡ ಅಂತ. ಬಟ್ ಅದು ಆರ್ಗ್ಯಾನಿಕ್ವಾಗಿ ಬೆಳೆದಂಥ ಒಂದು ತಳಿ ಇದು ಮಾವಿನ ಹಣ್ಣು ಸರ್. ಈ ಮೇಳ ಮಾಡೋದ್ರಿಂದ ಏನು ಅನುಕೂಲ ಇದೆ ಸರ್. ಸುಮಾರು ರೈತರಿಗೆ ಅನುಕೂಲ ಇದೆ ಅಂತಂದರೆ ಒಂದೇ ಮಾರುಕಟ್ಟೆಯಲ್ಲಿ ಆ ಹಣ್ಣು ಗ್ರಾಹಕರಿಗೂ ಒಂದು ಒಳ್ಳೆಯದಿದೆ, ಮಾರೋರಿಗೂ ಒಂದು ಒಳ್ಳೆಯದಿದೆ. ಅಂದರೆ ಒಂದು ಮುಂಚಿತವಾಗಿ ತಿಳಿಸಿರ್ತಾರೆ ಸರ್ ಇದು ತೋಟಗಾರಿಕೆ ಇಲಾಖೆದವರು. ನಾವು ಅದನ್ನು ಮಾವಿನ ಬೆಳೆಗಳನ್ನು ಕಟಾವು ಮಾಡಿ ಈ ಒಂದು 3 ದಿವಸ ಬರುವಂಗೆ ನಾವು ಹಣ್ಣು ಮಾಡಿಕೊಂಡು ತೊಗೊಂಡು ಬರ್ತೀವಿ ಸರ್. ಗೊತ್ತಿಲ್ಲ, ನೋಡ್ಬೇಕು ಸರ್. ಇನ್ನು ಮುಂದೆ 2 ದಿನದಲ್ಲಿ ಏನಾದರೂ ರೇಟ್ ಹೆಚ್ಚಿಗೆ ಆಗತ್ತಾ ಹೆಂಗೆ ಅಂತ ನೋಡಬೇಕು. ಗ್ರಾಹಕರಿಗೆ ಒಳ್ಳೇದು ಅನಿಸಿದ್ರೆ ಒಯ್ತಾರೆ. ಒಳ್ಳೆ ಹಣ್ಣು ಸ್ವೀಟ್ ಇದ್ದರೆ ಚೆನ್ನಾಗಿದ್ದರೆ ತೊಗೊಂಡು ಹೋಗ್ತಾರೆ. ನಿಮ್ಮೂರು ಯಾವುದು? ಜುಗೇಲಪ್ಪ. ಎಷ್ಟು ತೋಟ ಇದೆ ನಿಮ್ದು? ನಮ್ಮದು 2 ಎಕರೆ. ಎಷ್ಟು ಗಿಡ? 120 ಗಿಡ. ಏನೇನು ಬೆಳಿತೀರಿ? ಯಾವ ಆಪಸ್ಸು, ಕಲಮು, ನೀಲಾಮ, ಸೀತಾಪುರಿ, ಆಮೇಲೆ ಮತ್ತು ಬೇರೆ ಗೌಟಿ, ಉಪ್ಪಿನಕಾಯಿ. ಹೆಂಗೈತಿ ಈ ಸಲ ಇಳುವರಿ? ರೇಟು ಈ ಸಲ ಅಷ್ಟು ಸರಿ, ಅಷ್ಟು ಕಡಿಮೆ ಐತಿ ರೀ ರೇಟ್ ಏನು ಜಾಸ್ತಿ ಇಲ್ಲ ರೀ. ಮಾಲು ಕಡಿಮೆ ಐತಿ ವರ್ಷ. ಮಾಲು ಭಾಳ ಕಡಿಮೆ ಐತಿ. ಮಾರ್ಕೆಟ್ ಜಾಸ್ತಿ ಆಗ್ಬೇಕಾಯ್ತು, ಆಗಿಲ್ಲ ರೀ. ಹೆಂಗೈತ್ರಿ ಮೇಳ? ಇದು ಇವತ್ತು ಫಸ್ಟ್ ಐತಿ ರೀ. ಸಂಡೇ ಇಟ್ಕೊಂಡಿಲ್ಲ ಅವರು. 2 ದಿನ ಅಂತಂದು ಕಡಿಮೆ ಆಕತ್ತೆ ರೇಟ್. ಈಗ ನಾಳೆಯಿಂದ ನೋಡ್ಬೇಕು ಏನಾಕತ್ತೆ. ಇವತ್ತಿನಕಿ ರೇಟ್ ಇವತ್ತು ನೂರಾರು ಕಡಿಮೆ ಐತಿ. ನಾಳೆಯಿಂದ ಏನೋ ಜಾಸ್ತಿ ಆಗ್ಬೋದ್ರೆ ಆಗ್ಬೋದು. ಏನೇನು ರೇಟ್ ಅದಾವ ನಿಮ್ಮ? ಇದು ವಾಪಸ್ಸು 300 ರೂಪಾಯಿ 300 ರೂಪಾಯಿ ಕೊಡ್ತಾರೆ. ಕಲಿಮೀನು 300 ರೂಪಾಯಿ ಕೊಡ್ತಾರೆ. ಮಂಜುನಾಥ್ ಅಂತ. ನಾನು BSc ಅಗ್ರಿ ಮತ್ತು MSc ಹಾರ್ಟಿಕಲ್ಚರ್ ಗ್ರ್ಯಾಜುಯೇಟ್ ಇದ್ದೇನೆ. ಸೊ ನಾನು ಎಂಟ್ರಪ್ರಿನರ್ಶಿಪ್ ಸ್ಟಾರ್ಟ್ ಮಾಡಿದ್ದೇನೆ ಇವಾಗ. ಸೊ ಈ ವೆರೈಟಿ ಬಂದುಬಿಟ್ಟು ಕೊಪ್ಪಳ ಕೇಸರ್ ಅಂತ. ಇದು ಪರ್ಟಿಕ್ಯುಲರ್ಲಿ ಹೆಚ್ಚಾಗಿ ಬೆಳೆಯೋದು ಮಹಾರಾಷ್ಟ್ರ ಮತ್ತು ಕೊಪ್ಪಳ ಭಾಗದಲ್ಲಿ ಜಾಸ್ತಿ ಬೆಳೀತಾರೆ. ಸೊ ಇದು ಎಷ್ಟು ಗಿಡಗಳಿದೆ ಅಂದರೆ 150 ಗಿಡ ಇದ್ದಾವೆ ಅವರು. ಸೊ ಅವು ಒಂದು 7 ಇಯರ್ಸದ್ದು ಗಿಡ ಇದ್ದಾವೆ. ಸೊ ಇದು ಬಂದುಬಿಟ್ಟು ಅಲ್ಫಾನ್ಸೋ ಅಂತ. ಇದು ಒಂದು 1000 ಗಿಡ ಇದಾವೆ ಅಂತ ಗೊತ್ತು. ಹೀಗೆ ಜೋಗಲಾಪುರ ಗ್ರಾಮದ ರೈತರು ಬೆಳೆದ ಮಾವುಗಳು ಸಿಗುತ್ತೇವೆ ಎಂದು ರೈತರು ತಿಳಿಸಿದ್ದಾರೆ. ಈ ಮೇಳಕ್ಕೆ ಭೇಟಿ ನೀಡಿದ ಅಧಿಕಾರಿಗಳು ಹಾಗೂ ಸಾರ್ವಜನಿಕರು ಮಾವು ಖರೀದಿಸುವುದು ದೃಶ್ಯ ನೋಡಿರಿ. ಇಂದು ನಾಳೆ ಮಾವು ಮೇಳಕ್ಕೆ ಬಂದು ವಿವಿಧ ಬಗೆಯ ಸಿಹಿ ಮಾವಿನ ಹಣ್ಣನ್ನು ಖರೀದಿಸಿ ರೈತರಿಗೆ ಪ್ರೋತ್ಸಾಹಿಸಬೇಕು ಎಂದು ತೋಟಗಾರಿಕೆ ಇಲಾಖೆಯ ಸಹಾಯಕರು ಹಾಗೂ ಅಧಿಕಾರಿಗಳು ಸಾರ್ವಜನಿಕರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರಲು ಕೋರಿಕೆ ಮನವಿ ಮಾಡಿದ್ದಾರೆ.